ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಆಸ್ತಿ, ಅಂತಸ್ತು, ದುಡ್ಡು, ಅಧಿಕಾರ ಎಲ್ಲ ನಿಮ್ತವನೇ ಇರಲಿ. ನಾನು ಮಾತ್ರ ಇನ್ಯಾವತ್ತೂ ಇತ್ತಾಗ ತಿರುಗು ನೋಡೋದಿಲ್ಲ. ನೀವುಗಳು ನನಗೆ ತೊಂದರೆ ಕೊಡಬೇಡಿ. ಸಿದ್ದು, ಬೇಡ ಕಣೋ, ನೀನು ಎಲ್ಲಿಗೂ ಹೋಗ್ಬೇಡ ಮಗನೇ. ಸಿದ್ದು, ದುಡುಕ್ಬೇಡವೋ? ನೋಡು, ಭಾವನಾ ಹತ್ರ ನಾನು ಮಾತಾಡ್ತೀನಿ, ಅವಳನ್ನ ಒಪ್ಪಿಸಿ ಮನೆಗೆ ವಾಪಸ್ ನಾನು ಕರ್ಕೊಂಬರ್ತೀನಿ. ದಯವಿಟ್ಟು ನೀನು ಮಾತ್ರ ಹೋಗ್ಬೇಡ. ಬೇಡ ಬಿಡಕ್ಕ, ಮೊದಲು ನನಗೂ ಅದೇ ಆಸೆ ಇತ್ತು. ಎಲ್ಲರ ಜೊತೆಲೂ ಚೆನ್ನಾಗಿರ್ಬೇಕು, ಮೇಡಮ್ ಅವರು ವಾಪಸ್ ಬಂದ್ಬಿಡ್ಲಿ ಅನಿಸ್ತಿತ್ತು. ಈಗ ನನಗೆ ಇಲ್ಲಿರೋಕ್ಕೆ ಇಷ್ಟ ಆಯ್ತಿಲ್ಲ. ಇನ್ನು ಅವ್ರು ಇಲ್ಲಿಗೆ ಯಾಕೆ ಬರೋದು? ಬೇಡ ಬಿಟ್ಬಿಡಕ್ಕ. ಇವ್ರ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲ ಇವ್ರಿಗೆ ಇರಲಿ. ನನಗಿದು ಯಾವುದು ಬೇಡ. ನನಗೆ ಬೇಕಾಗಿರೋದು ಪ್ರೀತಿ, ವಿಶ್ವಾಸ, ನೆಮ್ಮದಿ. ಬತ್ತೀನಿ ಕಡಕ. ಮಗು ಹುಷಾರ್. ಸಿದ್ದು, ನಿಂತ್ಕೊಳ್ಳೋ. ಅಪ್ಪ ಹೋಗಪ್ಪ, ಸಿದ್ದುಗೆ ಹೋಗ್ಬೇಡ ಅಂತ ಹೇಳು ಪ್ಲೀಸ್. ಹೋದ್ರೆ ಹೋಯ್ತಾನ ಬಿಡಮ್ಮ. ನಾನೆತ್ ಮಗ ಅವನು. ಅವನ್ಗೆ ಎಷ್ಟಿರ್ಬೇಕಾದ್ರೆ ಅವ್ನು ಹುಟ್ಟಿಸಿರೋ ಅಪ್ಪ ನಾನು. ನನಗೆ ಎಷ್ಟಿರ್ಬೇಡ. ನಿಮ್ಗೆಲ್ಲ ಒಂಚೂರು ಕರ್ಟಸಿನೇ ಇಲ್ಲ ಅನ್ಸುತ್ತೆ. ನಿಮ್ಮನ್ನ ಮನುಷ್ಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ. ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಈ ಥರ ರೇಗಾಡ್ತಿದ್ಯಾ? ನೀನ್ ಮಾಡಿದ್ರು ಒಂದೇ, ನಿಮ್ಮ ಅಣ್ಣ ಮಾಡಿದ್ರು ಒಂದೇ ಅಲ್ವಾ? ನಿಮ್ಮ ಅಣ್ಣನಿಗೆ ದುಡ್ಡಿನ ಭೂತ ಹಿಡಿದಿದ್ದೆ. ದುಡ್ಡಾಸೆಗೋಸ್ಕರ ಎಂತ ಕೆಲಸ ಮಾಡಿದ್ರು. ಅವ್ರಿಗೆ ಈ ಪ್ರೀತಿ, ವಿಶ್ವಾಸ, ಸಂಬಂಧಕ್ಕಿಂತ ದುಡ್ಡೇ ಹೆಚ್ಚಾಗೋಗಿದೆ ಅಲ್ವಾ ಹರಿ? ನಿಮ್ಮ ಅಣ್ಣನಿಗಿಂತ ಬೀದಿ ಹೋಗೋ ನಾಯಿನೇ ಎಷ್ಟೋ ವಾಸಿ. ಒಂದು ತನ್ನ ಹಾಕಿದ್ರೆ ಸಾಯೋವರೆಗೂ ನಿಯತ್ತ ಕಾಯತ್ತೆ. ಆದ್ರೆ ನಿಮ್ಮಣ್ಣ ದುಡ್ಡನಾಸೆ ಏನ್ ಮಾಡಿದ್ದಾರೆ? ಸ್ವಂತ ತಂಗಿ ಜೀವನನೇ ಹಾಳು ಮಾಡಿದ್ರಲ್ಲ. ಹೊಟ್ಟೆಗೆ ಅನ್ನ ತಿಂತಾರ, ಸಗಣಿ ತಿಂತಾರ. ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನ್ ಸೈಲೆಂಟ್ ಆಗೇ ಇದೆಯಲ್ಲ. ನೀನ್ ಸೈಲೆಂಟ್ ಆಗಿರೋದು ನೋಡಿದ್ರೆ ನೀನು ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ಯಲ್ಲ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಈ ಪ್ಲಾನ್ ಮಾಡಿದೀರ ತಾನೆ? ನಿಜ ಹೇಳು. ಅಯ್ಯೋ ಬೇಬಿ, ಏನು ಮಾತಾಡ್ತಿದ್ಯಾ? ನನಗೂ ಈ ವಿಚಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ನನ್ನ ನಂಬು. ಅವನು ಅದೆಲ್ಲ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಗೊತ್ತಿತ್ತು. ಬೇರೆಯವ್ರ ಸೈಟಲ್ಲಿ ಮನೆ ಕಟ್ಟಿದ್ದಾನೆ ಅಂತ ಗೊತ್ತಿತ್ತು ಅಷ್ಟೇ. ಆದರೆ ಈ ಥರ ನೀಚ್ ಕೆಲಸ ಮಾಡ್ತಾನೆ ಅಂತ ದೇವ್ರನ್ನ ಗೊತ್ತಿರಲಿಲ್ಲ ಬೇಬಿ. ನಿನ್ಗೆಲ್ಲ ಗೊತ್ತು ಅಂತ ನಂಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಅಣ್ಣ ತಮ್ಮ ಇಬ್ರು ಕೆಮ್ಮಿದ್ರು, ಏನ್ ಕೆಲಸ ಮಾಡಿದ್ರು ಒಟ್ಟಿಗೆ ತಾನೇ ಮಾಡೋದು. ದುಡ್ಡಾಸೆಗೋಸ್ಕರ ನೀವಿಬ್ರು ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಏನು ಬೇಬಿ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ? ನೋಡು ಬೇಬಿ, ಅವನು ನನ್ನ ಜೊತೆ ಕ್ಲೋಸ್ ಆಗಿರಬಹುದು, ಆದರೆ ನಾನು ಈ ಥರ ಮಣ್ಣು ತಿನ್ನೋ ಕೆಲಸ ಯಾವತ್ತೂ ಮಾಡಲ್ಲ. ನಾನು ಮೈಗಳ್ಳ ಇರ್ಬೋದು, ಅಂದರೆ ಬೇರೆಯವ್ರ ದುಡ್ಡಿಗೆ ನಾನು ಯಾವತ್ತೂ ಆಸೆ ಪಟ್ಟವನಲ್ಲ. ಅಂದರೆ ಆವಾಗ ಪರಿಸ್ಥಿತಿ ಬೇರೆ ಇತ್ತಷ್ಟೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ ಅನ್ನೋ ಮಮಕಾರ ನನಗೆ ಖಂಡಿತ ಇದೆ. ಇವನ ಜೊತೆ ಸೇರಿ ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ ಅಂತ ನನಗೆ ದುಃಖ ಇದೆ. ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ಅಕ್ಕನ ವಿಚಾರದಲ್ಲಿ ನಾನು ಯಾವತ್ತೂ ಹೀಗೆ ಮಾಡೋನಲ್ಲ ಬೇಬಿ. ಅವನು ಈ ಥರ ಮಾಡ್ತಾರೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಅವನ್ನ ಖಂಡಿತ ತಡಿತಿದ್ದೆ. ಅಣ್ಣ ಅಂತವ್ರನ್ನ ಸುಮ್ಮನೆ ಬಿಡಬಾರ್ದು. ನಡು ರೋಡಲ್ಲಿ ಕಂಬ ಕಟ್ಟಾಕಿ ಚಚ್ಚಾಕ್ಬಿಡ್ಬೇಕು. ಅಯ್ಯೋ ಅಯ್ಯೋ ಬೇಬಿ ಬೇಬಿ ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಏನೋ ದುಡ್ಡಿನ ಆಸೆಗೆ ಹೀಗೆಲ್ಲ ಮಾಡಿಬಿಟ್ಟಿದ್ದಾನೆ ಅಷ್ಟೇ. ನೋಡು, ಆದರೂ ಇದಕ್ಕೆಲ್ಲ ನಿಮ್ಮಪ್ಪನೇ ತಾನೇ ಕಾರಣ. ನೋಡಿದ್ಯಾ, ನಿಮ್ಮ ಅಣ್ಣನ ಪರ ಮಾತಾಡ್ಕೊಂಡು ನಮ್ಮಪ್ಪನ ವಿರುದ್ಧನೇ ಮಾತಾಡಕ್ ಬಂದ್ಬಿಟ್ಯಾ? ಅಲ್ಲ ಹರಿ, ಅವ್ರ ಮನೇಲೆ ಇತ್ಕೊಂಡು ಅವ್ರ ಬಗ್ಗೆನೇ ಈ ಥರ ಮಾತಾಡ್ತಿಲ್ಲ. ನಿನ್ಗೇನೋ ಅನ್ಸಲ್ವಾ? ಓ, ಆ ಥರ ಎಲ್ಲ ಹೇಳಿದ್ದು ನಾನು. ನಮ್ಮಣ್ಣನ ಪರಿಸ್ಥಿತಿನ ಇವ್ರು ಎನ್ಕ್ಯಾಶ್ ಮಾಡಿಕೊಂಡು ಅಕ್ಕನ್ನ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಸಂತೂನ ಉಪಯೋಗಿಸ್ಕೊಂಡಿದ್ದಾರೆ. ಸಿದ್ದು ನಿಂತ್ಕೊಳ್ಳ. ಲೇ ಸಿದ್ದು, ನನ್ನ ಮಾತು ಕೇಳಲ್ಲ. ಸಿದ್ದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬೇಡ, ನಾನು ಇನ್ನೇನ ಮಾಡ್ಲೆ? ಅವ್ರು ನನ್ನ ಜೀವನದಲ್ಲಿ ಅಷ್ಟೆಲ್ಲ ಆಟ ಆಡೋರೆ, ಅದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಆ ಮನೇಲಿ ಇರು ಅಂತ ಹೇಳ್ತಿದ್ಯಾ? ಲೇ ಸಿದ್ದು, ನೀನು ಮಾಡಿದ ಸರಿನೇ ಕಲ, ಆದರೆ ನಿನ್ನ ಮನೆ ಬಿಟ್ಟು ಬಂದದ್ದು ಸರಿಯಲ್ಲ. ನನಗೆ ಬೇರೆ ದಾರಿ ಏನು ಉಳಿದಿದ್ದೇಣ? ಅಪ್ಪಾಜಿ ಅವ್ವನ ಮೇಲೆ ಎಷ್ಟೆಲ್ಲ ನಂಬಿಕೆ ಮಾಡ್ಕೊಂಡಿದೆ, ಆದ್ರೆ ಅವರು ಮೇಡಮ್ ಅವ್ರ ವಿಷಯದಲ್ಲಿ ಹಿಂಗೆಲ್ಲ ನಡ್ಕೊಂಡು ಸರಿನಾ ಹೇಳು? ಹತ್ತಿರದವ್ರೆ ನೋವು ಕೊಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ಅದನ್ನ ಈಗ ನಾನು ಅನುಭವಿಸ್ತಾ ಇದ್ದೀನಿ.
ಇವರೆಲ್ಲ ಯಾಕಣ್ಣ ಹಿಂಗ್ ನಡ್ಕೊಂಡರು? ನಾನು ಏನಂತ ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ? ಒಂದು ಕ್ಷಣ, ಒಂದೇ ಒಂದು ಕ್ಷಣ ಇದೆಲ್ಲ ಕನ್ಸಾಗಿ ಬರ್ದಿತ್ತ? ನಮ್ಮ ಮನೆಯವ್ರು ಹಿಂಗೆಲ್ಲ ನಡ್ಕೊಳ್ಳೋದಿಲ್ವಲ್ಲ ಅನ್ನಿಸ್ತದೆ. ಆದ್ರೂ ನನ್ನ ಜೀವನದಲ್ಲಿ ಹಿಂಗೆಲ್ಲ ಮಾಡ್ಬಿಟ್ರಲ್ಲ ಅಂತ ನನ್ಗದನ್ನ ತಡ್ಕೊಳಕ್ಕೆ ಆಗ್ತಿಲ್ಲ ಕಣ. ಆದ್ರೂ ನೀನು ಮನೆ ಬಿಟ್ಟು ಬಂದು ತಪ್ಪುಕಲ್ಲ. ಇದೆಲ್ಲ ನಾವು ಕೂತ್ಕೊಂಡು ಬಗೆಹರಿಸ್ಕೋಬೇಕಾದ ವಿಷಯ ಕಣಪ್ಪ. ಏನೋ ಕೋಪದಲ್ಲಿ ಅವರು ಹಂಗೆ ನಡ್ಕೊಂಡಿರ್ತಾರೆ, ಹಂಗಂತ ನೀನು ಕೋಪ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಅವ್ರು ಏನೇ ಮಾಡಿದ್ರು ಅವ್ರ ಮಗನಾಗಿ ನಾನು ಸಹಿಸ್ಕೊಟ್ಟಿರ್ಬೋದು, ಆದ್ರೆ ಮೇಡಮ್ ಅವ್ರು ಹಿಂಗಣ ಸಹಿಸ್ಕೋತಾರೆ? ಅವ್ರನ್ನ ಮನೆಯಿಂದ ಈಚೆಗಾಗೋದಕ್ಕೆ ಇಷ್ಟೆಲ್ಲ ಮಾಡಿದವರು ಈಗ ಅವ್ರನ್ನ ಕರ್ಕೊಂಬಂದ್ರೆ ಅವ್ರನ್ನ ಬದುಕಕ್ಕೆ ಬಿಟ್ಟಾರೆ ಹೇಳು? ನೀನು ಅವತ್ತೇ ಹೇಳಿದ್ದೆ ಹೋಗಿ ಅವ್ರ ಹತ್ರ ಮಾತಾಡ್ಲಾ, ಎಲ್ಲ ಸರಿ ಇರ್ತದೆ ಅಂತ. ನಾನೇ ನಿನ್ನ ಮಾತು ಕೇಳಲಿಲ್ಲ. ಈಗ ನಾನು ಶಿಕ್ಷೆ ಅನುಭವಿಸ್ತವನೆ. ಆದ್ರೂ ನಾನು ಅವತ್ತು ಹೋಗದೆ ಇದ್ದಿದ್ದೆ ಸರಿಯೇ ಕಾರಣ. ಇಲ್ಲ ಅಂದಿದ್ರೆ ಇವ್ರ ಬಂಡವಾಳಗಳೆಲ್ಲ ನನಗೆ ಗೊತ್ತಾಯ್ತಾನೆ ಇರಲಿಲ್ಲ. ಸಮಾಧಾನ ಮಾಡ್ಕಲ್ಲ ಸಿದ್ದು. ಹಂಗಂತ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಇನ್ನೂ ಬುದ್ಧಿ ಹಾಳಾಗೋಯ್ತದೆ ಕಲ್ಲ. ಹಾಳಾಗಕ್ಕೆ ಇನ್ನೇನಣ್ಣ ಉಳ್ದಿದೆ? ಈಗ ಹಾಳಾಗಿರೋ ಬುದ್ಧಿ ಜೀವನ ಸರಿ ಮಾಡ್ಕೋಬೇಕು ಅಂದರೆ ನಾನು ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡಬೇಕು. ನಾನು ಈಗಲೇ ಅವ್ರ ಅಣ್ಣನ ಮನೆ ತಕ್ಕ ಹೋಗಿ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ ಕಣ. ಲೇ ಸಿದ್ದು, ಬೇಡಕ್ಕಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋದ್ರೆ ಭಾವನವರು ನಿನ್ ಮೇಲೆ ತಪ್ಪು ತಿಳ್ಕೊಬಿಡ್ತಾರೆ ಕಣ. ಸುಮ್ಮನೆ ನನ್ನ ಮಾತು ಕೇಳು. ಇಲ್ಲಣ್ಣ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಮೇಡಮ್ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತೀನಿ. ಅವ್ರು ಕ್ಷಮಿಸಿದ್ದೀನಿ ಅಂತ ಹೇಳ್ದಾಗಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಈಗ ದಯವಿಟ್ಟು ನನ್ನ ತಡಿಬೇಡ ಕಣ. ಈಗ ನನ್ನ ಜೀವನ ಸರಿ ಮಾಡ್ಕೋಬೇಕು ಅಂದರೆ ನನ್ನ ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡೋದು ಬಿಟ್ಬಿಡು. ಲೇ ಸಿದ್ದೇಗೌಡ, ನಿನ್ ಜೀವನ ಸರಿಯಾಗ್ಬೇಕು ಅಂತಾನೆ ಕಲ್ಲ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಯಾಕೋ ನೀನು ಒಬ್ಬನೇ ಹೋಗೋದು ಸರಿ ಅನ್ನಿಸ್ತಲ್ಲ ಕಲ್ಲ. ನಡಿ, ನಾನು ಬರ್ತೀನಿ. ಬಾ, ಹೋಗು ಬಾ. ಏಯ್ ಸಂತೋಷ್, ಏನಾಯ ನೀನು? ತಂಗಿ ಜೀವನ ನಾಳು ಮಾಡಿ ನೆಮ್ಮದಿಯಾಗಿ ಕೂತಿದ್ಯಲ್ಲ? ಕರೆಯ ನಾನು ಹೆಂಡ್ತಿನ. ಮೇಡಮ್ ಅವರೇ, ಮೇಡಮ್ ಅವರೇ. ಅವನವಾ? ಏಯ್, ನಮ್ಮನೆ ಹತ್ರ ಬಂದು ಯಾಕೆ ಗಲಾಟೆ ಮಾಡ್ತೀಯಾ? ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಏಯ್, ನನ್ನ ಹೆಂಡತಿ ಇರೋ ಕಡೆ ನಾನು ಬಂದೇ ಬರ್ತೀನಿ ಕಣಯ್ಯ. ಅದನ್ನ ಕೇಳಕ್ ನೀನು ಅವನು? ಮೊದಲು ಕರೆಯ ನಾನು ಹೆಂಡ್ತಿನ. ಮೇಡಮ್ ಅವರೇ. ಏಯ್, ಏನಪ್ಪ ಅವನು ಇವನು ಅಂತ ಮಾತಾಡ್ತಿದ್ಯಾ? ಕರೆಕ್ಟಾಗಿ ಮಾತಾಡು. ಅವಳು ನಿನ್ನ ಹೆಂಡತಿ ಆಗಿದ್ದ ಮುಂಚೆ ನನಗೆ ತಂಗಿ, ನನ್ನ ಹೊಡೆದವಳು ಅವಳು. ಓಹೋ, ಯಾವಾಗಿಂದ ಮುಕ್ಕರಿತಿದ್ಯಪ್ಪ ಈ ಪ್ರೀತಿ? ಅವ್ರು ಪಟ್ಟಿರೋ ಕಷ್ಟದಲ್ಲಿ ಯಾವತ್ತೂ ಭಾಗಿಯಾಗಿಲ್ಲ. ಈಗ ನೋಡಿದ್ರೆ ಅಣ್ಣ ತಂಗಿ ಅನ್ಕೊಂಡ್ ಬಂದ್ಬಿಡ್ತಿದ್ಯಲ್ಲ. ಇಷ್ಟು ವರ್ಷಗಳು ಎಲ್ಲೋಗಿತ್ತಿ ಸಂಬಂಧ? ಬಾಯಿಗೆ ಬಂದಂಗೆ ಮಾತಾಡಪ್ಪ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನನ್ನ ಮನೆ. ಮಾತಾಡ್ತಿದ್ರೆ ಸಿದ್ದು ಸುಮ್ಕಿರ್ಲ, ಹಂಗೆ ಮಾತಾಡ್ಲಾ? ಏ ಬೇಡ ನೀನು. ಇಂಥ ನನ್ನ ಮಕ್ಳಿಂದಾನೆ ಮನೆಗಳೆಲ್ಲ ಹಾಳಾಗೋಯ್ತಾ ಇರೋದು. ಹದ್ದು ಮೀರಿ ಮಾತಾಡ್ತಿದ್ಯಾ? ಚೆನ್ನಾಗಿರಲ್ಲ ನೋಡು. ನಿಮ್ಮನ್ನ ಯಾರು ಇಲ್ಲಿ ಕರ್ಸಿದ್ದು? ಏಯ್, ಅನ್ಯಾಯ ಮಾಡೋ ನಿನ್ನಂತವ್ರಿಗೆ ಅಷ್ಟು ಧೈರ್ಯ ಇದೆ ಅಂದಮೇಲೆ ಇಲ್ಲಿಗೆ ಬರೋದಕ್ಕೆ ನಾನು ಯಾರ ಅಪ್ಪನೇನು ಕೇಳಬೇಕಾಗಿಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ